ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವ ಡಿನಕ್ ಯೂಟ್ಯೂಬ್ ಚಾನಲ್. ಇದು ಕುಮಟಾದಿಂದ ನಾನು ಸಂತೆಗುಳಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣಂದೇ ಟೆಂಪೋ ಆಗಿತ್ತು. ಸೊ ಟೆಂಪೋ ಇಳಿದು ಲಗೇಜ್ ಎಲ್ಲ ಎತ್ಕೊಂಡು ಮಮ್ಮಿ ಮನೆ ಕಡೆ ಹೋಗ್ತಾ ಇದ್ದೀನಿ ಒಬ್ಬಳೇ ನಡ್ಕೊಂಡು. ನಾನು ಬರೋದು ಗೊತ್ತಿರಲಿಲ್ಲ ಮಮ್ಮಿಗೆ. ಸೊ ಇಲ್ಲೆಲ್ಲ ಸಂಜೆ ನಮ್ಮ ಡ್ಯಾಡಿ ಪೂಜೆ ಶುರು ಮಾಡಿಬಿಟ್ಟಿದ್ರು. ನಾನು ಬೆಳಗ್ಗೆನೇ ಹೋಗಿದ್ದೆ, ಬುಜ್ಜಿ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದ. ನಮ್ಮ ದೊಡ್ಡಮ್ಮನ ಮನೇಲಿ ಹಬ್ಬ ಇಲ್ಲದೆ ಇರೋ ಕಾರಣ ನಮ್ಮ ಅತ್ತಿಗೆ, ನಮ್ಮ ಅಣ್ಣಂದ್ರ ಮಕ್ಕಳು ಎಲ್ಲರೂ ನಮ್ಮ ಮನೆಗೆ ಬಂದಿದ್ದರು. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವಂತೂ. ಇಲ್ಲೂ ಕೂಡ ಹಾಗೆಯೇ ಪಟಾಕಿ ಸಖತ್ತು ಹೊಡೆದ್ವಿ ಅಂತಲೇ ಹೇಳ್ಬೋದು. ಅಣ್ಣ, ಅತ್ತಿಗೆ, ಮಕ್ಕಳು, ನಾನು, ಬುಜ್ಜಿ, ತಮ್ಮ ಎಲ್ಲರೂ ಸೇರ್ಕೊಂಡು ಪಟಾಕಿ ಹೊಡೆದ್ವಿ. ಬೆಳಗ್ಗೆನೇ ಅಡುಗೆ ಎಲ್ಲ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಹಾಗಾಗಿ ನಮಗೆ ಪೂಜೆ ಟೈಮಿಗೆ ಫ್ರೀ ಇತ್ತು. ಎಲ್ಲರೂ ಸೇರ್ಕೊಂಡು ಪಟಾಕಿ ಹೊಡೆಯೋಣ ಅಂತ ಮಾತಾಡಿಕೊಂಡು ಪಟಾಕಿನ ಹೊಡೆಯೋದಕ್ಕೆ ಶುರು ಮಾಡಿದ್ವಿ. ನಮ್ಮ ಮನೇಲಿ ಕೂಡ ಹಾಗೆಯೇ ಮಮ್ಮಿ ಮನೇಲಿ ದೀಪಾವಳಿ ಹಬ್ಬದಲ್ಲಿ ಅಷ್ಟೊಂದು ಪಟಾಕಿ ಎಲ್ಲ ಹೊಡೆದಿರಲಿಲ್ಲ. ನಾನು ಬರೋದು ಲೇಟಾಗಿತ್ತು. ಹಾಗಾಗಿ ಎಲ್ಲರೂ ತುಳಸಿ ಮದುವೆಗೆ ಹೊಡೆಯೋಣ ಅಂತ ಬಿಟ್ಟು ತಮ್ಮ ಪಟಾಕಿ ತೊಗೊಬಂದಿದ್ದೆಲ್ಲ ಹಾಗೆ ಇಟ್ಬಿಟ್ಟಿದ್ದ. ಮತ್ತು ಈ ಟೈಮಲ್ಲೂ ಮತ್ತೆ ಪಟಾಕಿ ತೊಗೊಂಡು ಬಂದಿದ್ದ. ಮತ್ತು ಬುಜ್ಜಿ ಕೂಡ ಪಟಾಕಿ ತಂದಿದ್ದರಿಂದ ತುಂಬ ಜಾಸ್ತಿನೇ ಪಟಾಕಿ ಇತ್ತು ಅಂತ ಹೇಳ್ಬೋದು. ದೊಡ್ಡಮ್ಮನ ಮನೇಲಿ ಹಬ್ಬ ಇಲ್ಲದಿರೋ ಕಾರಣ ಅಣ್ಣಂದ್ರೆಲ್ಲ ಬಂದಿದ್ರಲ್ಲ, ನಮಗೆ ಇನ್ನೂ ಜಾಸ್ತಿ ಖುಷಿ. ಯಾಕೆ ಅಂತಂದರೆ ಜನ ಜಾಸ್ತಿ ಆಗ್ತೀವಿ ಅಲ್ಲ, ಅಣ್ಣಂದ್ರಿಗೆ ಎಲ್ಲರೂ ಸೇರ್ಕೊಂಡು ಪಟಾಕಿ ಹೊಡಿತಾ ಇದ್ವಿ. ಮೊದಲೆಲ್ಲ ಸೀತಣ್ಣ ಸಿಕ್ಕಾಪಟ್ಟೆ ಪಟಾಕಿ ತಂದು ಕೊಡ್ತಿದ್ದ. ಚಿಕ್ಕವ್ರು ನಾವಂದರೆ ಕಡೂರಿಂದ ಇಲ್ಲಿಗೆ ಬಂದವಾಗ ಎಲ್ಲ ಹಂಚ್ಲಿಕ್ಕೆ ನಮ್ಮ ಹತ್ರನೇ ಕೊಡ್ತಿದ್ದ ಸೀತಣ್ಣ. ಪಟಾಕಿ ತೊಗೊಳ್ಳಿ ಹೊಡೀರಿ ಅಂತೇಳ್ಬಿಟ್ಟು. ಈಗ ನಾವು ಪಟಾಕಿ ತೊಗೊಂಡು ಬಂದಿದ್ದನ್ನ ಸೀತಣ್ಣ ಹೊಡಿತಿದ್ದ. ನಂಗೆ ಅದು ಇನ್ನೂ ಖುಷಿ ಆಯಿತು ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಹಬ್ಬ, ಮದುವೆ, ಫಂಕ್ಷನ್ ಅಂತ ಬಂತು ಅಂದರೆ ಎಲ್ಲರೂ ಸೇರ್ಕೊತೀವಿ, ಎಂಜಾಯ್ ಮಾಡ್ತೀವಿ. ಬಟ್ ಎಲ್ಲ ದಿನವೂ ಮಾಡೋಕ್ಕಾಗಲ್ಲ, ಎಲ್ಲ ಟೈಮಿಗೂ ಎಲ್ಲರೂ ಸಿಗೋಕ್ಕಾಗಲ್ಲ. ಬಟ್ ಈ ಥರ ಒಂದೊಂದು ಟೈಮಿಗೆ ಸಿಕ್ಕಿರೋದು ಮೆಮೊರೇಬಲ್ ಆಗಿರುತ್ತೆ. ನಾನು ಅದಕ್ಕೇ ಆಲ್ಮೋಸ್ಟು ವೀಡಿಯೋಸ್ಗಳು ಮಾಡ್ತಾಯಿರ್ತೀನಿ. ನಾನು ಕಾಣಿಸ್ಕೊಂಡಿಲ್ಲ ಅಂದರೂ ಇಲ್ಲ, ಬಟ್ ನಾನು ವೀಡಿಯೋಸ್ಗಳನ್ನು ತೊಗೊಂಡಿರ್ತೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಯಾವುದೋ ಒಂದು ಟೈಮ್ ಮನೇಲಿ ಒಬ್ಬಳೇ ಇರ್ತೀನಾ, ಬೇಜಾರಾಗುತ್ತಾ, ಆವಾಗ ಕುತ್ಕೊಂಡು ರೀಕಾಲ್ ಮಾಡೋದು, ಈ ಥರ ಎಲ್ಲ ಆಗಿತ್ತಲ್ವಾ, ಹೀಗೆಲ್ಲ ಮಾಡಿದ್ವಿ ಅಲ್ಲ, ಎಂಜಾಯ್ ಮಾಡಿದ್ವಿ ಅಲ್ಲ ಅಂತ ಹೇಳ್ಬಿಟ್ಟು. ಇದೇ ಥರ ತುಂಬ ಜನ ಮಾಡ್ತಾರೆ. ಕೆಲವರಿಗೆ ಪಾಪ ಅದು ಇರಲ್ಲ, ಏನೋ ಗೊತ್ತಿಲ್ಲ. ನನಗೆ ಇದು ಒಂದು ಹ್ಯಾಪಿ ಅಂತಲೇ ಹೇಳ್ಬೋದು. ಬಟ್ ನಾನು ತುಂಬ ಬೇಜಾರಾದಾಗ ಅಥವಾ ಮತ್ತೊಂದು ಯಾವುದೋ ಫ್ರೀ ಆಗಿದ್ದಾಗ, ಒಬ್ಬಳೇ ಇದ್ದಾಗ ಈ ಥರ ವೀಡಿಯೋ ನೋಡಿ ಖುಷಿ ಪಡ್ತೀನಿ. ಲಾಸ್ಟಲ್ಲಿ ನಂದು ಆ್ಯಸ್ ಯೂಶ್ವಲ್ ನನ್ನ ವೀಡಿಯೋ